ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಶೇರ್ ಮಾಡ್ತಾ ಇರೋಂಥ ರೆಸಿಪಿ ಬಂದು ಸಿಹಿ ಗೆಣಸಿನ ವಡೆ. ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ಸಿಹಿ ಗೆಣಸು ಇದು ಅರ್ಧ ಬೆಂದಿದ್ರೆ ಸಾಕು. ಸಿಪ್ಪೆ ತೆಗೆದು ಪುಡಿ ಮಾಡ್ಕೊಳ್ಳೋ ಥರ ಇರಬೇಕು, ಕೈಗೆ ಅಂಟಬಾರ್ದು, ಆ ಥರ ಬೇಯಿಸ್ಕೋಬೇಕು ಗೆಣಸನ್ನ. 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಒಂದು 2 ಸ್ಪೂನು ಅಕ್ಕಿ ಹಿಟ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ನಿಮಗೆ ಈರುಳ್ಳಿ ಎಷ್ಟು ಬೇಕು ಅಂದರೆ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸಿಹಿ ಗೆಣಸು ಸ್ವಲ್ಪ ಸ್ವೀಟಾಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕಲಿಸ್ಕೋಬೇಕಂದ್ರೆ ನೋಡ್ಕೊಳ್ಳಿ, ಯಾಕಂದರೆ ಗೆಣಸನ್ನ ನಾವು ಬೇಯಿಸ್ಕೊಂಡಿರ್ತೀವಿ, ನೀರಿನಂಶ ಜಾಸ್ತಿ ಬಿಡುತ್ತೆ. ಈ ಥರ ಬಂದರೆ ಸಾಕು. ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಬರುತ್ತೆ. ಈ ಥರ ಆದರೆ ಸಾಕು. ಒಂದ್ಸಲ ಮಾಡಿ ನೋಡಿ, ನಿಜ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ. ಆ ವಡೆ ಮಾಡೋದೇ ಬಿಟ್ಬಿಡ್ತೀವಿ ನಾವು, ಕಡಲೆಬೇಳೆ ವಡೆ. ನಾನಿದು ಸೇಮು ಹೇಗೆ ವಡೆಗೆ ತಟ್ಕೊತೀವಿ ಆ ಥರ ತಟ್ಕೊಂಡು ಬಿಡ್ತಾಯಿದ್ದೀನಿ. ಎಣ್ಣೆ ಮಾತ್ರ ಮೀಡಿಯಮ್ಮಾಗಿ ಕಾದಿದ್ರೆ ಸಾಕು. ತುಂಬ ಕಾಯಿಸ್ಕೊಂಡಿದ್ರೆ ಏನಾಗುತ್ತಂದರೆ ಹಾಕಿದ ತಕ್ಷಣ ಕಪ್ಪಾಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಆ ಸ್ವೀಟ್ನೆಸ್ ಅನ್ನೋದು ಹಾಗೇ ಇರುತ್ತೆ. ಗೆಣಸು ಎಣ್ಣೆಯಲ್ಲಿ ಸ್ವಲ್ಪ ಬೆಂದರೆ ರುಚಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಯಾವ ರೀತಿ ಆದರೂ ಸರ್ವ್ ಮಾಡ್ಕೋಬೋದು, ಅಥವಾ ಸಾಸ್ ಆಗ್ಬೋದು, ಅಥವಾ ಚಟ್ನಿ ಅಥವಾ ಪುದೀನ ಚಟ್ನಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.